Hello, welcome you again. I am Srikanth, assistant teacher, KPS Hitla, ಶಿಕಾರಿಪುರ. ಹೀರೋ ಪಾಠದ 2ನೇ ಲೆಸನ್. ಈ ವಿಡಿಯೋ ಕೇಳೋಕ್ಕಿಂತ ಮೊದಲು ಜನರಲ್ ಇನ್ಸ್ಟ್ರಕ್ಷನ್. ಕೀಪ್ ದ ಇಂಗ್ಲಿಷ್ ಬುಕ್ ಓಪನ್ ಇನ್ ಫ್ರಂಟ್ ಆಫ್ ಯು. ಬುಕ್ ಎದುರುಗಡೆ ಇದ್ದಿರಬೇಕು. ಯೂಸ್ ಹೆಡ್ಫೋನ್ ಆರ್ ಇಯರ್ಫೋನ್ ಟು ಲಿಸನ್ ಅಟೆಂಟಿವ್ಲಿ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋದಕ್ಕಾಗಿ ಹೆಡ್ಫೋನ್ ಹಾಕ್ಕೊಂಡು ಕೇಳ್ರಿ. ಹ್ಯಾವ್ ನೋಟ್ಬುಕ್ ಆ್ಯಂಡ್ ಅ ಪೆನ್ ಟು ಹೈಲೈಟ್ ದ ಪಾಯಿಂಟ್ಸ್ ಆ್ಯಂಡ್ ಟು ಟೇಕ್ ಡೌನ್ ಮೇನ್ ಪಾಯಿಂಟ್ಸ್. ಬುಕ್ನಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋಕ್ಕೆ ಮತ್ತು ಮೇನ್ ಪಾಯಿಂಟ್ಸನ್ನು ಬರ್ಕೊಳ್ಳೋಕ್ಕೆ ಪೆನ್ನು ಮತ್ತು ಬುಕ್ಕನ್ನು ಇಟ್ಕೊಳ್ರಿ. ರಿಪೀಟೆಡ್ಲಿ ವಾಚ್ ದಿಸ್ ವಿಡಿಯೋ ಟು ಅಂಡರ್ಸ್ಟ್ಯಾಂಡ್ ದ ಲೆಸನ್ ಬೆಟರ್. ಸೊ ನೀವು ಯಾವುದಾದ್ರು ಭಾಗ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋವನ್ನು ಕೇಳ್ರಿ. ರೀಡ್ ಎವ್ರಿ ಲೆಸನ್ ಅಟ್ಲೀಸ್ಟ್ 6 times ಲೌಡ್ಲಿ. ಪಾಠ ಆದಮೇಲೆ 6 ಸರಿ ನೀವೇನು ಮಾಡಬೇಕು, ದೊಡ್ಡದಾಗಿ ಓದಬೇಕು. ಆವಾಗ ನಿಮಗೆ ಬೈಯರ್ಟ್ ಆದಂಗೆ ಆ ಪಾಠ ಅರ್ಥ ಆಗುತ್ತೆ. ಡೂ ಹೋಮ್ವರ್ಕ್ ಆ್ಯಂಡ್ ಗೆಟ್ ಸಿಗ್ನೇಚರ್ ಆಫ್ ಮೀ. ಸೊ ಹೋಮ್ವರ್ಕನ್ನು ಮಾಡಿ ನಾನು ಶಾಲೆಗೆ ಬಂದ ಮೇಲೆ ನೀವು ಬಂದಾಗ ಸೈನ್ ತಗೊಳ್ರಿ. ಗೋ ಟು ನೆಕ್ಸ್ಟ್ ವಿಡಿಯೋ ಫಾರ್ ದ ನೆಕ್ಸ್ಟ್ ಕ್ಲಾಸ್. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮತ್ತೆ ಕಳಿಸ್ತೀನಿ, ಅದನ್ನು ನೀವು ವಾಚ್ ಮಾಡಬೇಕು. ಎಸ್, ಕ್ಲಾಸ್ 2, ಎ ಹೀರೋ. ಹೂ ರೋಟ್ ದಿಸ್ ಲೆಸನ್? ಆರ್.ಕೆ. ನಾರಾಯಣ್. ಸೊ ಫಾರ್ ಏನಾಗಿತ್ತು ಸ್ಟೋರಿ ಅಂದರೆ, ಸೊ Swami's father was reading newspaper. In the newspaper there was a story of bravery of a village boy. ಸ್ವಾಮಿ, ವಾಟ್ ಡು ಯು ಸೇ? ನೀ ಇದ್ರ ಬಗ್ಗೆ ಏನು ಹೇಳ್ತೀಯಾ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಅದನ್ನು ಒಪ್ಪೋದೇ ಇಲ್ಲ. ಟು ಫೈಟ್ ವಿತ್ ಎ ಟೈಗರ್ ಒನ್ ಮಸ್ಟ್ ಬಿ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಫಾದರ್ ಏನು ಹೇಳ್ತಾನೆ, ನೋ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್, ಕರೇಜ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಮತ್ತೆ ಡಿಸ್ಪ್ಯೂಟ್ ತಗೊಳ್ತಾನೆ, ವಾದ ಮಾಡ್ತಾನೆ. ಹೌ ಈಸ್ ಇಟ್ ಪಾಸಿಬಲ್ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ಕರೇಜ್, ವಾಟ್ ಕ್ಯಾನ್ ಐ ಡೂ ಇಫ್ ಟೈಗರ್ ಅಪಿಯರ್ಸ್ ಬಿಫೋರ್ ಮೀ? ನನಗೆ ಧೈರ್ಯ ಇದೆ ಅಂತ ತಿಳ್ಕೊಳ್ರಿ. ನಾನು ಈ ಹುಲಿ ಎದುರುಗಡೆ ಬಂದರೆ ಏನು ಮಾಡಲಿ? ಅಂದರೆ ನನಗೆ ಧೈರ್ಯ ಇದೆ ಅಂದರೆ ಹುಲಿ ನನ್ನ ಬಿಡುತ್ತಾ? ನನ್ನ ಸಾಯಿಸಾಕುತ್ತೆ. ಅಂದರೆ ಟು ಫೈಟ್ ವಿತ್ ಎ ಟೈಗರ್ ಸ್ಟ್ರೆಂತ್ ಆ್ಯಂಡ್ ಏಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಸ್ವಾಮಿ ಹೇಳಿಬಿಟ್ಟ. ಆವಾಗ ಸ್ವಾಮಿ ನ್ಯೂಸ್ ಪೇಪರಿನ ವಿಷಯ ಬಿಟ್ಟರು, ಎಲ್ಲದು ಬಿಟ್ಟರು. ಯು ಟೋಲ್ಡ್ ಯು ಹ್ಯಾವ್ ಕರೇಜ್, ಯು ಮಸ್ಟ್ ಶೋ ಯುವರ್ ಕರೇಜ್, ಯು ಮಸ್ಟ್ ಪ್ರೂವ್ ಯುವರ್ ಕರೇಜ್. ಹೌ? ಯು ಕ್ಯಾನ್ ಸ್ಲೀಪ್ ಅಲೋನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸೊ ಅಪ್ಪಾಜಿ ಆಫೀಸ್ ರೂಮಲ್ಲಿ ಒಬ್ಬನೇ ರಾತ್ರಿ ಮಲಗಿ ತನಗೆ ಧೈರ್ಯ ಇದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಚಾಲೆಂಜ್ ಹಾಕಿದರು. ಅಲ್ಲಿ ತನಕಲೂ ಆಗಿತ್ತು. ನೆಕ್ಸ್ಟ್ ಏನಾಯಿತು? ಸ್ವಾಮಿ ಒಪ್ಪಿದ್ನಾ ಅಥವಾ ಎಸ್ಕೇಪ್ ಆಗಕ್ಕೆ ಮಾಡಿದ್ನಾ? ಫಾದರು ತಾನು ಹಾಕಿದ ಚಾಲೆಂಜನ್ನು ಬಿಟ್ಟುಕೊಟ್ರ? ನೋಡೋಣ, ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್. ಎಸ್, ಎ ಫ್ರೈಟ್ಫುಲ್ ಪ್ರಪೋಷನ್. ಸ್ವಾಮಿ ಥಾಟ್ he had always slept beside his granny in the passage, and any change in this arrangement kept him trembling and awake all night. He hoped at first that father was only joking. He mumbled weakly, yes, and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." Well, see about that later," father cut in. "You must sleep alone hereafter." Swami realized that the matter had gone beyond his control. From a challenge, it had become command. He knew his father's tensity at such a moment. "From the 1st of next month, I will sleep alone, father." "No, you must do it now. It is disgraceful sleeping beside granny or mother like a baby. You are in the 2nd form and I don't like way you are being brought up," he said and looked at his wife, who was rocking the cradle. "Why do you look at me while you say it?" she asked. "I hardly know anything about the boy." No, I don't mean you," said father. "If you mean your mother is spoiling him, tell her so. And don't look at me," she said and turned away. Okay, I am explaining now. Yes, a frightful proposition. So ಇದು ದೊಡ್ಡ ಭಯಾನಕವಾದ ಸಲಹೆ ಅಥವಾ ಒಂದು ಚಾಲೆಂಜ್ ಅಂತ ಅನಿಸ್ತು. ಯಾರಿಗೆ? ಸ್ವಾಮಿಗೆ. ಎಸ್, ಸ್ವಾಮಿ 3ನೇ ರೀತಿ ಎಸ್ಕೇಪ್ ಮಾಡಕ್ಕೆ ಮಾಡ್ತಾನೆ ನೋಡ್ರಿ.
Swami's father sat glooming, gazing at the newspaper on his lap. ಸ್ವಾಮೀಜಿ ಅಪ್ಪಾಜಿ ಸ್ವಾಮಿ ಏನು ಮಾಡಿದರು, ಅಪ್ಪಾಜಿ ಪೇಪರ್ ಓದ್ತಾ ಇದ್ನಲ್ಲ, ನಿಧಾನ ನೋಡಿದ್ರು ಒಳ್ಳೆ ಟೈಮು ಅಂತ ಹೇಳಿ ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟೋಡ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. Granny was sitting up in her bed and remarked, "Bye, are you already feeling sleepy? Don't you want to hear a story?" Swami made a wild gesticulation to silence his granny, but that good lady saw nothing. So Swami threw himself on his bed and pulled the blanket over his face. Granny said, "Don't cover your face. Are you really very sleepy?" Swami leaned over and whispered, "Please, please shut up, Granny. Don't talk to me and don't let anyone call me, even if the house is on fire. If I don't sleep at once, perhaps I shall die." He turned over and curled and snored under the blanket till he found his blanket pulled away. ನೋಡೋಣ ಮತ್ತೆ. Swami's father sat gloomy, gazing ಅಂದರೆ ನೋಡ್ತಾ ಇರೋದು, ಗೇಸಿಂಗ್ ಅಂದರೆ ನೋಡೋದು, ಗೇಸಿಂಗ್ ಎಟ್ ದ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. ತೊಡೆ ಮೇಲೆ ಪೇಪರ್ ಇಟ್ಕೊಂಡು ಎಲ್ಲ ನೋಡ್ತಾ ಇದ್ರು ಏನೇನು ನ್ಯೂಸ್ ಇದೆ ಅಂತ. ಸ್ವಾಮಿ ರೋಸ್ ಸೈಲೆಂಟ್ಲಿ, ರೈಸ್ ಅಂದರೆ ಎದ್ದೇಳು, ರೋಸ್ ಅಂದರೆ ಎದ್ದ, ನಿಧಾನ ಶಬ್ದ ಆಗ್ತದಂಗೆ ಸೈಲೆಂಟ್ಲಿ. ಯಾಕೆ ಅಪ್ಪಾಜಿಗೆ ಗೊತ್ತಾದರೆ ಹೇಳ್ಕೊಂಡೋಗಿ ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ, ಹಾಗೆ ಗೊತ್ತಾಗ್ತದಂಗೆ ಮೊದಲು ಹೋಗಿ ಮಲಗಿಬಿಡೋಣ ಅಂತ ಹೇಳಿ ನೋಡ್ರಿ ಇನ್ನೊಂದು ಎಸ್ಕೇಪ್. ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟೋಯ್ಡ್, ನಿಧಾನ ತುದಿ ಬೆರಳಲ್ಲಿ ನಡೆದ. ಈ ಬೆಕ್ಕು ನಡೀತವ್ರು ನೋಡಿದಿರಾ, ಬೆಕ್ಕು ನಡೆದವಾಗ ನಮ್ಗೆ ಶಬ್ದ ಆಗಲ್ಲ, ಹೌದಲ್ವಾ? ಹಾಂ, ಟಿಪ್ ಟೋಯ್ಡ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಬೆಡ್ ಈಗಾಗಲೇ ರೆಡಿ ಇತ್ತು, ಅಲ್ಲಿಗೆ ಹೋದ. ಅಲ್ಲಿ ಯಾರಿದ್ರು ಬೆಡ್ ಹತ್ರ? ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಅಲ್ಲಿ ಅಜ್ಜಿ ಹಾಸಿಗೆ ರೆಡಿ ಮಾಡಿ ಇಟ್ಕೊಂಡ್ಲು, ಸ್ವಾಮಿ ಇನ್ನೇನು ಬರ್ತಾನೆ ಮಲ್ಸ್ಕೊಳ್ಳೋಣ ಅಂತ. ಆ್ಯಂಡ್ ರಿಮಾರ್ಕ್ಡ್, ಇವು ಬಂದದ್ದು ನೋಡ್ರೆ ಓ ಮಲಗಕ್ಕೆ ಬಂದ ಅಂತ ಗೊತ್ತಾಯ್ತು. "ಬಾಯ್, ಆರ್ ಯು ರಿಯಲಿ ಆಲ್ರೆಡಿ ಫೀಲಿಂಗ್ ಸ್ಲೀಪಿ?" ಅಯ್ಯೋ, ನಿಂಗೆ ಇಷ್ಟು ಬೇಗ ನಿದ್ರೆ ಬಂದುಬಿಡ್ತಾ? "ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ?" ಸೊ ವಾಟ್ ವಾಸ್ ದ ಹ್ಯಾಬಿಟ್ ಆಫ್ ಗ್ರ್ಯಾನಿ? ಏನು ಮಾಡ್ತಿದ್ಲು? ದಿನಾ ಸ್ವಾಮಿಗೆ ಒಂದು ರಾಮಾಯಣ, ಮಹಾಭಾರತದ್ದು ಅಥವಾ ಯಾವುದೋ ಅಜ್ಜಿ ಕಥೆಯನ್ನು ಹೇಳಿ ಮಲಗಿಸ್ತಿದ್ಲು. ಇವತ್ತು ಯಾಕಪ್ಪ ಕತೆ ಕೇಳದೆ ಮಲಗ್ತಾ ಇದೆಯಾ? ಸ್ವಾಮಿ ಇದನ್ನ ಹೇಳಿದ ಕೂಡಲೇ ಅಪ್ಪಾಜಿ ಕೇಳಿಬಿಡುತ್ತೆ, ಸೊ ಅಪ್ಪಾಜಿ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸ್ವಾಮಿ ಏನು ಮಾಡ್ದ? ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್. ಹಿಂಗೆ ಅರಳಿಸಿ ನೋಡ್ದ, ಯೂ ಸುಮ್ಮನಿರ ಅಜ್ಜಿ ಅನ್ನೋ ರೀತಿ. ಟು ಸೈಲೆನ್ಸ್ ಹಿಸ್ ಗ್ರ್ಯಾನಿ. ಏನಕ್ಕೆ ಹಂಗೆ ಮಾಡ್ದ? ಅಜ್ಜಿ ಸುಮ್ಮನಿರ್ಲಿ, ಯಾಕಂದರೆ ಅಪ್ಪಾಜಿ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಅವಳು ಕಣ್ಣು ಮಂಜು, ಹಾಗಾಗಿ ಇವನು ಏನು ಆ್ಯಕ್ಷನ್ ಮಾಡ್ತಾನೋ ಅವಳಿಗೆ ಕಾಣ್ತಾ ಇಲ್ಲ. ಸೊ ಈ ಅಜ್ಜಿ ಹತ್ರ ಮಾತಾಡಿದ್ರೆ ಮತ್ತೆ ನಾನು ಸಿಕ್ಕಾಬಿಡ್ತೀನಿ ಅಂತ ಹೇಳಿ, ಸೊ ಸ್ವಾಮಿ ಥ್ರೀವ್ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಮುಖ ಮುಚ್ಕೊಂಡು ಕಂಬಳಿ ಹೊದ್ಕೊಂಡು ಮಲ್ಕೊಂಡ. ಗ್ರಾನಿ ಸೆಡ್, "ಡೋಂಟ್ ಕವರ್ ಯುವರ್ ಫೇಸ್. ಆರ್ ಯು ರಿಯಲಿ ವೆರಿ ಸ್ಲೀಪಿ?" ಅಯ್ಯೋ ಮಗ, ಆಗ ಫುಲ್ ಮುಖ ಮುಚ್ಕೋಬೇಡ, ನಿನಗೆ ಅಷ್ಟು ನಿದ್ರೆ ಬಂತ ಅಂತ ಕೇಳಿದ್ಲು. ಸ್ವಾಮಿ ಲೀಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಸ್ವಾಮಿ ಅಜ್ಜಿ ಹತ್ರ ಬಂದು ಪಿಸು ಪಿಸು ಮಾತಾಡ್ದ ಕಿವಿ ಹತ್ರ. ಲೀಂಟ್ ಓವರ್, ಅಜ್ಜಿ ಹತ್ರ ಬಂದು ಆ್ಯಂಡ್ ವಿಸ್ಪರ್ಡ್, ಪಿಸು ಪಿಸು ಮಾತಾಡ್ದ. ಏನು? "ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ, ಡೋಂಟ್ ಟಾಕ್ ಟು ಮೀ. ನನ್ನ ಹತ್ರ ಮಾತಾಡ್ಬೇಡ, ಸುಮ್ಮನಿರು. ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ, ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಇಡೀ ಮನೆ ಬೆಂಕಿ ಬಿದ್ದರೆ ನನ್ನ ಎಬ್ಬಿಸ್ಬೇಡ. ಯಾಕಂದರೆ ನಾನು ಎಬ್ಸಿದ್ರೆ, ನಾನು ಆಫೀಸ್ ರೂಮಿಗೆ ಹೋದರೆ, ಆಫೀಸ್ ರೂಮಲ್ಲಿ ನಮ್ಮ ಅಪ್ಪಾಜಿ ನನ್ನ ಮಲಸಿದ್ರೆ ನಾನು ಸತ್ತೋಗ್ತೀನಿ. ಯಪ್ಪೋ, ಯಾವ ಕಾರಣಕ್ಕೂ ನನ್ನ ಅಪ್ಪಾಜಿ ಕೈ ಕೊಡಬೇಡ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ಪರ್ಹ್ಯಾಪ್ಸ್ ಐ ಶಾಲ್ ಡೈ. ನಾನು ಒಬ್ಬನೇ ಮಲಗಿದರೆ ಖಂಡಿತ ನಾನು ಸತ್ತೋಗ್ಬಿಡ್ತೀನಿ. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್. ಮುಚ್ಕೊಂಡು ಹಿಂಗೆ ಮುದುರ್ಕೊಂಡು ಮಲ್ಕೊಂಡ. ಆ್ಯಂಡ್ ನೋಡು ನಾಟಕ ಏನು ಮಾಡ್ತಾನೆ ಹೇಗೆ. ಆ್ಯಂಡ್ ಸ್ನೋರ್ಡ್ ಅಂದರೆ ಏನು? ಗೊರಕೆ ಹೊಡಿಯೋದು. ಸೊ ಜೋರು ನಿದ್ರೆ ಬಂದಂಗೆ ನಟನೆ ಮಾಡೋಕೆ ಹಿಡ್ದ. ಆ್ಯಂಡ್ ಸ್ನೋರ್ಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹಿಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಎಷ್ಟೊತ್ತಂಗ್ಳು ಗೊರಕೆ ಹೊಡಿತಾ ಇದ್ದ ಅವನು ಬ್ಲ್ಯಾಂಕೆಟನ್ನು, ಅವನ ಕಂಬಳಿನ ಯಾರೋ ತೆಗಿಯೋ ತನಕಲು ಒಳ್ಳೆ ನಿದ್ರೆ ಹೊಡಿತಾ ಇದ್ದ. ನಿದ್ರೆ ಹೊಡೆದಂಗೆ ನಾಟಕ ಮಾಡ್ತಾ ಇದ್ದ. ಹೇಗೆ? ಗೊರಕೆ ಹೊಡಿತಾ ಇದ್ದ.
Presently his father came and stood over him. Swami, get up, he said. He looked like an apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, "Get up, Swami." Granny pleaded, "Why do you disturb him?" "Get up, Swami," said father the third time, and Swami got up. ಸೊ ಎಷ್ಟೊತ್ತಂಕ್ಲು ಮಲ್ಕೊಂಡ. ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಯಾರು ಬಂದರು? ಅಪ್ಪಾಜಿ ಬಂದರು. ಅಪ್ಪಾಜಿ ಬಂದು ಏನು ಮಾಡ್ತಾ ಇದ್ದಾರೆ? ಸ್ವಾಮಿ ಗೆಟ್ ಅಪ್, ಹೀ ಸ್ಯಾಡ್. ಹಿ ಲುಕ್ಡ್ ಲೈಕ್ ಆ್ಯನ್ ಅಪರೇಷನ್. ಅಪರೇಷನ್ ಅಂದರೆ ದೆವ್ವ. ಸೊ ಮಬ್ಬು ಕತ್ಲಲ್ಲಿ ಯಾರು ಬಂದು ನಿಂತ್ಕೊಂಡ್ರೆ ಹೇಗೆ ಕಾಣುತ್ತೆ? ದೆವ್ವ ಕಾಣುತ್ತಲ್ವಾ? ಸೊ ಲೈಕ್ ಆ್ಯನ್ ಅಪರೇಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್ ವಿಚ್ ವಾಸ್ ಲಿಟ್ ಬೈ ಎ ಕೋನ್ ಆಫ್ ಲೈಟ್ ಫ್ರಮ್ ದ ಹಾಲ್. ಹಾಲಿಂದ ಸ್ವಲ್ಪ ಬೆಳಕು ಬರ್ತಿತ್ತಲ್ವ, ಆ ಬೆಳಕಲ್ಲಿ ಅಪ್ಪಾಜಿ ಒಳ್ಳೆ ದೆವ್ವ ಬಂದಂಗೆ ನಿಂತಿದ್ದಾರೆ. ಸ್ವಾಮಿ ಸ್ಟೀರ್ಡ್ ಆ್ಯಂಡ್ ಗ್ರೋನ್ಡ್ ಅಂತಾರೆ, ಜೋರು ನಿದ್ರೆ ಬಂದಂಗೆ ನರಳ್ತಾ ಇದ್ದಾನೆ. ಸ್ವಾಮಿ ಸ್ಟೀರ್ಡ್ ಆ್ಯಂಡ್ ಗ್ರೋನ್ಡ್ ಆ್ಯಸ್ ಇಫ್ ಇನ್ ಸ್ಲೀಪ್. ಫಾದರ್ ಸೆಡ್, ಅಪ್ಪಾಜಿ ಗೊತ್ತು, ಯಾಕಂದ್ರೆ ಅವನ ಮಗ ಅಲ್ಲ. ಸೊ ಫಾದರ್ ಏನು ಹೇಳಿದ್ರು? ಗೆಟ್ ಅಪ್ ಸ್ವಾಮಿ. ಗ್ರ್ಯಾನಿ ಪ್ಲೀಡೆಡ್. ಸೊ ಹೇಳ, ಏನು ನಾಟಕ ಮಾಡ್ತೀಯ ಅಂದರೆ ಅಂತ ಹೇಳ್ದ. ಅವಾಗ ಅಜ್ಜಿ ಪ್ಲೀಡೆಡ್, ರಿಕ್ವೆಸ್ಟ್ ಮಾಡಿದ್ಲು, ವೈ ಡು ಯು ಡಿಸ್ಟರ್ಬ್ ಹಿಮ್? ಯಾಕೋ ಆ ಹುಡುಗ ಮಲ್ಕೊಂಡಿದೆ, ಮಗು ಮಲ್ಕೊಂಡಿದೆ, ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಗೆಟ್ ಅಪ್ ಸ್ವಾಮಿ, ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್, ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಸೊ ನಿದ್ರೆ ಬಂದಂಗೆ ನಟನೆ ಮಾಡ್ತಾ ಇದ್ದವನು ಏನು ಮಾಡ್ದ? ಎದ್ದು ಕೂತ. ಓಕೆ. ಫಾದರ್ rolled up his bed, took it under his arm and said, "Come with me." Swami looked at Granny, hesitated for a moment, and followed his father into the office room. On the way, he threw a look of appeal at his mother and said, Mother said, "Why do you take him to the office room? He can sleep in the hall, I think." I don't think so," father said, and Swami slunk behind him with a bowed head. "Let me sleep in the hall, father," Swami pleaded. "Your office room is very dusty, and there may be scorpions behind your law books." "There are no scorpions, little fella. Sleep on the bench if you like." "Can I have a lamp burning in the room?" "No, you must learn not to be afraid of darkness. It is only a question of habit. You must cultivate good habits." "Will you at least leave the door open?" ಬಾಗ್ಲಾರು ತಕ್ಕೋಬೋದಾ? "All right, but promise you won't roll up your bed and go to your granny's side at night. If you do it, I will make you the laughing stock of your school." ಸೊ ಅಪ್ಪಾಜಿನೇ ಏನು ಮಾಡಿದ್ರು? ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್. ಅವ್ನ ಬೆಡ್ ಅಜ್ಜಿ ಪಕ್ಕ ಇದನ್ನು ಸುತ್ತಕೊಂಡ್ರು. ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸ್ಯಾಡ್, "ಕಮ್ ವಿತ್ ಮೀ" ಅಂತ ಹೇಳ್ಕೊಂಡು ಹೊರಟರು. ಸ್ವಾಮಿ ಲುಕ್ಡ್ ಅಟ್ ಗ್ರಾನಿ. ಅಜ್ಜಿ ಕಡೆ ನೋಡ್ದ. ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್, ಹೋಗ್ಲಿಕ್ಕೆ ಹೆದರ್ದ. ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಆಫೀಸ್ ರೂಮಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಹೋದ. ಆನ್ ದ ವೇ ಹಿ ಥ್ರೀವ್ ಲುಕ್ ಆಫ್ ಅಪೀಲ್ ಎಟ್ ಹಿಸ್ ಮದರ್. ಅಮ್ಮನ ಕಡೆ ನೋಡ್ದ, ಏನಾರು ಅಮ್ಮನಾರು ನನ್ನ ಬದುಕಿಸುತ್ತಾ, ಕಾಪಾಡುತ್ತಾ ಅಂತ. ಆ್ಯಂಡ್ ಶಿ ಸ್ಯಾಡ್, ಅವಳು ಏನು ಹೇಳಿದ್ಲು? "ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಯಾಕೆ ಅವನ್ನ ಎಳ್ಕೊಂಡು ಆಫೀಸ್ ರೂಮಿಗೆ ಹೋಗ್ತಾ ಇದ್ದೀರಾ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್. ಹಾಲೆಲ್ಲ ಆರಾಮಾಗಿ ಮಲ್ಕೋಬೋದಿತ್ತಲ್ಲ, ನೀ ಯಾಕೆ ಅಲ್ಲಿಗೆ ಎಳ್ಕೊಂಡು ಹೋಗ್ತಿದ್ರಿ? ಅಪ್ಪಾಜಿಗೆ ಇನ್ನೂ ರೇಗ್ಬಿಡ್ತು. ಇವ್ರು ದಿನ ಹೀಗೆ ಮಾಡಿ ಮಾಡಿ ನನ್ನ ಮಗನ್ನ ಏನು ಮಾಡಿದ್ದಾರೆ? ಒಳ್ಳೆ ಕವರ್ಡ್ ಮಾಡಿದ್ದಾರೆ, ಹೆದರು ಪುಕ್ಲನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. "ಐ ಡೋಂಟ್ ಥಿಂಕ್ ಸೊ. ಅಲ್ಲಿ ಹಾಲಲ್ಲಿ ಮಲ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ," ಫಾದರ್ ಸೆಡ್, ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಒಳ್ಳೆ ಕಡಿಯೋಕ್ಕೆ ಕುರಿ ಎಳ್ಕೊಂಡು ಹೋದಂಗೆ, ಕುರಿ ತಲೆ ತೆಗೆಸ್ಕೊಂಡು ಹೋಗ್ತಾವಲ್ಲ ಹಾಗೆ ಹೋದ. "ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್, ಫಾದರ್. ನಾನು ಚೂರು ಹಾಲಲ್ಲಿ ಮಲ್ಕೊಳಕ್ಕೆ ಬಿಡ್ತೀರಾ? ಇನ್ಮೇಲೆ ಅಲ್ಲೇ ಮಲ್ಕೊಳ್ತೀನಿ." ಸ್ವಾಮಿ ಪ್ಲೀಡೆಡ್ ಅಂದರೆ ರಿಕ್ವೆಸ್ಟೆಡ್. ಯಾಕಂದರೆ ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಪ್ಪ, ನಿಮ್ಮ ಆಫೀಸ್ ರೂಮ್ ಭಾಳ ಧೂಳಿದೆ, ಮತ್ತು ಅಲ್ಲಿ ಚೇಳು ಹಾವು ಎಲ್ಲ ಇರ್ತವೆ, ಹಾಗಾಗಿ ಹಾಲಲ್ಲಿ ಮಲ್ಕೊಳ್ಳ. "ದೇರ್ ಆರ್ ನೋ ಸ್ಕಾರ್ಪಿನ್ಸ್, ಲಿಟ್ಲ್ ಫೆಲ್ಲ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್." ಅಲ್ಲೇನು ಸ್ಕಾರ್ಪಿನ್ ಇಲ್ಲ, ಚೇಳು ಇಲ್ಲ, ಹಾವು ಇಲ್ಲ.
ಅಕಸ್ಮಾತ್ ನೀನು ಹೆದರಿಕಾದ್ರೆ ಏನು ಮಾಡು, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಕಡೆ ಪಕ್ಷ ಲೈಟ್ ಹಾಕೊಂಡು ಮಲ್ಕೊಂಡ್ಲಾ? ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಕತ್ಲು ಅನ್ನೋ ಭಯ ನಿನ್ಗೆ ಹೋಗ್ಬೇಕು, ಹಾಗಾಗಿ ಲೈಟ್ ಹಾಕೋ ಮಲ್ಕೋಬಾರ್ದು. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್. ಇದೆಲ್ಲ ನಿನ್ನ ಹ್ಯಾಬಿಟ್, ಕೆಟ್ಟ ಹ್ಯಾಬಿಟ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್. ವಾಟ್ ಈಸ್ ಗುಡ್ ಹ್ಯಾಬಿಟ್? ಸ್ಲೀಪಿಂಗ್ ಇನ್ ದ ಡಾರ್ಕ್ನೆಸ್ ಅಲೋನ್. ಒಬ್ಬನೇ ಕತ್ಲಲ್ಲಿ ಮಲ್ಕೋಬೇಕು, ಅದು ಒಳ್ಳೆ ಹ್ಯಾಬಿಟ್ಟು. ಯಾರ ಪ್ರಕಾರ? ಅಪ್ಪಾಜಿ ಪ್ರಕಾರ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಕಡೆ ಪಕ್ಷ ನಾನು ಡೋರ್ ಓಪನ್ ಇಟ್ಕೊಳ್ಳ? ಅಪ್ಪನ ಮನ್ಸು ಸ್ವಲ್ಪ ಕರಗ್ತು. ಆಲ್ ರೈಟ್, ಸರಿ, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನಿ ಸೈಡ್ ಎಟ್ ನೈಟ್. ಆದರೆ ಒಂದು ತಿಳ್ಕೊ, ಯಾವ ಕಾರಣಕ್ಕೂ ಬಾಗಿಲು ನಾನು ಚಿಲ್ಕ ಹಾಕಲ್ಲ, ನೀನು ಓಪನ್ ಮಾಡಿ ಇಟ್ಕೋ. ಆದರೆ ನಿನ್ನ ಬೆಡ್ ಸುತ್ತಕೊಂಡು ಅಜ್ಜಿ ಹತ್ರ ಹೋಗಿ ಮಲ್ಕೋಬಾರ್ದು ಅಂತ ಯು ಮಸ್ಟ್ ಪ್ರಾಮಿಸ್. ಇಫ್ ಯು ಡೂ ಇಟ್, ನೀನೇನಾರ ಹಂಗೆ ಮಾಡಿದೆ, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಾನು ಎಲ್ಲ ಕಡೆ ಟಾಮ್ ಮಾಡ್ತೀನಿ, ಅದರಲ್ಲೂ ನಿಮ್ಮ ಸ್ಕೂಲಲ್ಲೂ ಟಾಮ್ ಮಾಡ್ತೀನಿ. ಆವಾಗ ಎಲ್ಲರೂ ನಿನ್ನ ನೋಡಿ ನಗ್ತಾರೆ. ಓಕೆನಾ? ಎಸ್, ಹೋಮ್ವರ್ಕ್. ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಷನ್? ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಷನ್? ಭಯಾನಕವಾದ ಚಾಲೆಂಜ್ ಯಾವುದು? ಎಸ್, ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಷನ್. ವೇರ್ ವಾಸ್ ಸ್ವಾಮಿ ಯೂಸ್ವಲಿ ಸ್ಲೀಪಿಂಗ್? Swami was usually sleeping, yes, beside his granny like a baby. How did Swami try to change the subject? ಯಾವ ರೀತಿ ಅಪ್ಪಾಜಿನ ಯಾಮರ್ಸಕ್ಕೆ ಮಾಡ್ದ? Yes, he told about the cricket team and buying new bat and ball and admitting his father. Yes, we will see about that later. You must sleep alone hereafter. ಆಯ್ತು, ಅದ್ರ ಬಗ್ಗೆ ಎಲ್ಲ ಕೊನೆ ನೋಡೋಣ. ಇನ್ನು ಮುಂದೆ ನೀನೇ ಒಬ್ಬನೇ ಮಲಗಬೇಕು. ಫಸ್ಟ್ ಕ್ವಶನ್, ಹೂ ಸೆಡ್ ದಿಸ್? ಯಾರು ಹೇಳಿದು ಇನ್ನು ಮುಂದೆ ನೀನು ಒಬ್ಬನೇ ಮಲಗಬೇಕು ಅಂತ? ಫಾದರ್ ಸೆಡ್ ದಿಸ್. ವಾಟ್ ವುಡ್ ದ ಸ್ಪೀಕರ್ ಸಿ ಲೇಟರ್? ಕೊನೆಗೆ ನೋಡೋಣ ಅಂದರೆ ಯಾವುದನ್ನು ನೋಡೋದು? ಜಾಯ್ನಿಂಗ್ ಕ್ರಿಕೆಟ್ ಟೀಮ್, ಬೈಯಿಂಗ್ ನ್ಯೂ ಬ್ಯಾಟ್ ಆ್ಯಂಡ್ ಬಾಲ್. ಹೂ ಮಸ್ಟ್ ಸ್ಲೀಪ್ ಅಲೋನ್? ಯಾರು ಒಬ್ಬನೇ ಮಲ್ಕೋಬೇಕು? ಎಸ್, Swami must sleep alone. Why should he sleep alone? ಯಾಕೆ ಒಬ್ಬನೇ ಮಲ್ಕೋಬೇಕು? To prove his courage. ಓಕೆನಾ? Swami must prove his courage. 5ನೇ ಕ್ವಶನ್, annotation. From the 1st of next month, I will sleep alone, father. ಮುಂದಿನ ತಿಂಗಳಿಂದ ಒಬ್ಬನೇ ಮಲ್ಕೊಳ್ತೀನಿ. Who said this? Yes, Swami said this. Where should he sleep? He should sleep alone in the office room. Very good. Why should he sleep alone? To prove his courage. What is disgraceful according to Swami's father? 6ನೇ ಕ್ವಶನ್ ನೋಡಿದ್ರಾ? Yes. What is disgraceful? ಯಾವುದು ಅವಮಾನ? Yes. Sleeping beside granny or mother like a baby. So Swami was a 7th standard student or a second form. So sleeping beside granny like a baby is disgraceful according to Swami's father. Yes. 7th question. Boy, are you already feeling sleepy? Don't you want to hear a story? ಅಯ್ಯೋ ಮಗ, ಇಷ್ಟು ಬೇಗ ನಿದ್ರೆ ಬಂತ? ನಿನ್ನ ಕಥೆ ಬೇಡವಾ? Yes. Who said this? Yeah. ಯಾರು? Granny said this. Who is you here? ನಿನಗೆ you already feeling sleepy? Don't you want? You ಅಂದರೆ ಯಾರು? Yes, you means Swami. Why did he come to sleep so early? ಯಾಕೆ ಬೇಗ ಬಂದ? Yes, to escape from the challenge. Otherwise, father would make him to sleep in the office room. What was the habit of the speaker? ಸ್ಪೀಕರ್ ಹೇಳಿದ್ರಲ್ಲ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ ಅಂತ ಹೇಳಿದ್ರಲ್ಲ, ಯಾರು? ಎಸ್, ಗ್ರ್ಯಾನಿ. ಏನಂತ ಹೇಳಿದರು? ಅವರ ಹ್ಯಾಬಿಟ್ ಏನು? ಎಸ್, ಟೆಲ್ಲಿಂಗ್ ಸ್ಟೋರೀಸ್ ಟು ಸ್ವಾಮಿ ಬಿಫೋರ್
he was going to bed. Before he was going to sleep. ಮಲಗಕ್ಕಿಂತ ಮೊದಲು ಏನು ಮಾಡ್ತಿದ್ಲು ಅಜ್ಜಿ? ಕತೆ ಹೇಳಿ ಮಲಸ್ತಿದ್ಲು. ದಟ್ ವಾಸ್ ದ ಹ್ಯಾಬಿಟ್. ಈಗ ಕಮ್ ಟು ದ 8th ಕ್ವಶನ್. ಇಫ್ ಐ ಡೋಂಟ್ ಸ್ಲೀಪ್ ಎಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಾಲ್ ಡೈ. ನಾನೀಗ ಮಲಗ್ದು ಹೋದ್ರೆ ಅಜ್ಜಿ ನಾ ಸತ್ತೇ ಹೋಗ್ತೀನಿ. ಹೂ ಈಸ್ ದ ಸ್ಪೀಕರ್? ಎಸ್, ಸ್ವಾಮಿ ಈಸ್ ದ ಸ್ಪೀಕರ್. ಸೆಕೆಂಡ್, ವೇರ್ ವಾಸ್ ಹಿ ಸ್ಲೀಪಿಂಗ್? He was sleeping beside his granny. Why should he sleep? ಯಾಕೆ ಮಲಗಬೇಕು? Because father would make him to sleep in the office room. Yes, 9th question. Why do you disturb him? ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡ್ತೀರಾ? Who is disturbing? Yes, father is disturbing. Whom did he was disturbing? ಯಾರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ? Yes, father was disturbing his Swami. How was he disturbing? ಹೇಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ? ಸೊ ಸ್ವಾಮಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ. ಹೌದಲ್ಲ, ಸ್ವಾಮಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ, ಬಟ್ he wanted to make him sleep in the office room. ಓಕೆನಾ? he is dragging him to office room. Yes. 10th question. Why did Swami look at mother? ಅಪ್ಪಾಜಿ ಎಳ್ಕೊಂಡು ಹೋಗ್ತಾ ಇದ್ದಾಗ ಮದರ್ ಕಡೆ ಯಾಕೆ ನೋಡ್ದ? ಎಸ್, ಸ್ವಾಮಿ ಲುಕ್ಡ್ ಎಟ್ ಮದರ್ ದಟ್ ಶಿ ವುಡ್ ಸೇವ್ ಹರ್. ಶಿ ವುಡ್ ಸೇವ್ ಹಿಮ್. 11th question. Your office room is very dusty. There may be scorpions behind your law books. ಯಾರಪ್ಪ ಹಿಂಗತ್ತಿದ್ದು? ಹೂ ಸೆಡ್ ದಿಸ್? ನಿಮ್ಮ ಆಫೀಸ್ ರೂಮಲ್ಲಿ ಎಲ್ಲ ಭಾಳ ಧೂಳಿದೆ, ಇಲ್ಲಿ ಹಾವು ಚೇಳೆಲ್ಲ ಇದ್ದಾವೆ ಅಂತ ಯಾರು ಹೇಳಿದ್ದು? ಎಸ್, ಹೂ ಸೆಡ್ ದಿಸ್? ಸ್ವಾಮಿ ಸೆಡ್ ದಿಸ್. ಹೂಮ್ ಡಿಡ್ ಹಿ ರಿಕ್ವೆಸ್ಟ್? ಸೊ ಯಾರಿಗೆ ಹಿಂಗೆ ರಿಕ್ವೆಸ್ಟ್ ಮಾಡ್ದ? ಎಸ್, ಯು ಆರ್ ರೈಟ್. ಯಾರಿಗೆ? ಟು ಹಿಸ್ ಫಾದರ್. ವೈ ಡಿಡ್ ಹಿ ರಿಕ್ವೆಸ್ಟ್? ಬಿಕಾಸ್ ಹಿ ವಾಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್. ಕತ್ಲು ಅಂದರೆ ಭಯ. ಹಿ ವಾಸ್ ಅಫ್ರೈಡ್ ಆಫ್ ಸ್ಲೀಪಿಂಗ್ ಅಲೋನ್. ಒಬ್ಬನೇ ಮಲ್ಕೊಳ್ಳೋಕೆ ಹೆದರಿಕೆ. Yes, come to the 12th question. What was the habit of Swami according to his father? So, ಯಾವುದು ಕೆಟ್ಟ ಹ್ಯಾಬಿಟು? ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಲೈಕ್ ಎ ಬೇಬಿ ಈಸ್ ಅ ಬ್ಯಾಡ್ ಹ್ಯಾಬಿಟ್. 13th question. ವಾಟ್ ಶುಡ್ ಸ್ವಾಮಿ ಪ್ರಾಮಿಸ್ ಟು ಹಿಸ್ ಫಾದರ್? ಏನಂತ ಪ್ರಾಮಿಸ್ ಮಾಡಬೇಕು? ನಾನು ಬಾಗಿಲು ತಕ್ಕೊಂಡು ಮಲ್ಕೋಬೋದಾ ಅಂತ ಕೇಳಿದ್ನಲ್ಲ. ಓಕೆ, ಹಿ ಶುಡ್ ನಾಟ್ ಗೋ ಟು ಹಿಸ್ ಗ್ರ್ಯಾನಿ and sleep there. He should not go to granny and sleep there is the promise. Okay na? Yes. If you do it, I will make you laughing stock of your school. ನೀನೇನಾರು ಹಂಗೆ ಮಾಡಿದರೆ ನಿನ್ನನ್ನೇನು ಮಾಡ್ತೀನಿ? ನಗೆ ಪಾಟ್ಲಿಗೆ ಮಾಡಿಬಿಡ್ತೀನಿ, ನಗೆ ವಸ್ತುವಾಗಿ ಮಾಡಿಬಿಡ್ತೀನಿ, ಎಲ್ಲರ ಹತ್ರನೂ ನಿನ್ನ ಮಾನ ಹರಾಜು ಹಾಕ್ತೀನಿ. ಇಫ್ ಯು ಡೂ ಇಟ್, ಹಿಂಗೆ ಮಾಡಿದರೆ ಅಂದರೆ ಅಜ್ಜಿ ಹತ್ರ ಹೋಗಿ ಮಲ್ಕೊಂಡ್ರೆ ರಾತ್ರಿ, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಇಲ್ಲಲ್ಲ, ಮನೇಲೂ ಕೂಡ ಅಲ್ಲ, ಶಾಲೆಲೂ ನಿನ್ನನ್ನೇನು ಮಾಡ್ತೀನಿ? ಮರ್ಯಾದೆ ಹರಾಜು ಹಾಕ್ಬಿಡ್ತೀನಿ ಅಂತ ಯಾರು ಹೆದರಿಸಿದ್ರು? ಹೂ ಸೆಟ್ ದಿಸ್? ಎಸ್, ಫಾದರ್ ಸೆಟ್ ದಿಸ್. ಹೂ ಈಸ್ ರೆಫರ್ಡ್ ಯು ಹಿಯರ್? ನಿನ್ನನ್ನು ಅಂದರೆ ಯಾರನ್ನ? ಎಸ್, ಸ್ವಾಮಿ. ವಾಟ್ ಈಸ್ ಇಟ್? ಇಟ್ ಅಂದರೆ ಯಾವುದು? ಇಫ್ ಯು ಡೂ ಇಟ್ ಅಂತ ಇದೆಯಲ್ಲ, ಇದನ್ನು ಮಾಡಿದರೆ ನಾವು ಅಂದರೆ ರಾತ್ರಿ ಅಜ್ಜಿ ಹತ್ರ ಓಡೋಗಿ ಮಲ್ಕೊಳ್ಳೋದು. ಇಫ್ ಸ್ವಾಮಿ ಗೋ ಟು ಗ್ರ್ಯಾನಿ ಆ್ಯಂಡ್ ಸ್ಲೀಪ್ ಬಿಸೈಡ್ ಹರ್, ಅಜ್ಜಿ ಹತ್ರ ಹೋಗೋದು, ಅಲ್ಲಿ ಮಲ್ಕೊಳ್ಳೋದು. ಇಫ್ ಸ್ವಾಮಿ ಗೋ ಟು ಗ್ರ್ಯಾನಿ ಆ್ಯಂಡ್ ಸ್ಲೀಪ್ ದೇರ್. ಸೊ ಅದನ್ನು ಮಾಡಿದರೆ ಅಪ್ಪಾಜಿ ಏನು ಮಾಡ್ತಾರೆ? ಅವನನ್ನು ಎಲ್ಲರ ಎದುರುಗಡೆ ಮರ್ಯಾದೆನ ಹರಾಜು ಹಾಕ್ತೀನಿ ಅಂತ ಹೇಳ್ತಾರೆ. ಎಸ್, ರೀಡ್ ದಿಸ್ ಪಿಕ್ಚರ್ ಆ್ಯಂಡ್ ರೈಟ್ ಎಟ್ ಲೀಸ್ಟ್ 10 sentences. ನೋಡ್ರಿ, ಈ ಪಿಕ್ಚರ್ ನೋಡ್ಕೊಳ್ಳಿ ಗೊತ್ತಾಗುತ್ತಲ್ವ ನಿಮಗೆ ಯಾವ ಸೀನು ಅಂತ. 10 ಸೆಂಟೆನ್ಸ್ ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬೇಕು. ಓಕೆ, ಇಟ್ ಈಸ್ ಆಲ್ಸೋ ಹೋಮ್ವರ್ಕ್. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮೀಟ್ ಯು ಅಗೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಮತ್ತೆ 3ನೇ ಪಾಠದೊಂದಿಗೆ ಮತ್ತೆ ಬರ್ತೀನಿ. ಸೊ ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಕೇಳ್ರಿ. ಓಕೆನಾ? ಅದೇ ರೀತಿ ನೀವು ಸ್ವಂತವಾಗಿ 6 ಸಾರಿ ಓದಬೇಕು. ಓಕೆನಾ? ಬಾಯ್.